ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಬೆಳಗ್ಗೆ ಸಮಯ ಇಲ್ದಿದ್ದಾಗ, ಟೈಮ್ ಇಲ್ದಿದ್ದಾಗ ಈ ರೀತಿಯಾಗಿ ಪಲ್ಯನ ಮಾಡಿದ್ರೆ ಕೇವಲ 5ರಿಂದ 10 ನಿಮಿಷದೊಳಗಡೆ ರಸ ಪಲ್ಯನ ರೆಡಿ ಮಾಡ್ಕೋಬೋದು. ಇದು ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಕಾಯಿ ಮಸಾಲೆ ರುಬ್ಬಾಕೋ ಅವಶ್ಯಕತೆ ಕೂಡ ಇಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವಿನ ಎಲೆಗಳು. ಈರುಳ್ಳಿ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿಲಿರೋ ಹಸಿ ವಾಸನೆ ಹೋದರೆ ಸಾಕು. ಈಗ ಈರುಳ್ಳಿನ 1ರಿಂದ 2 ನಿಮಿಷ ಬೇಯಿಸ್ಕೊಂಡಿದ್ದೆ. ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಮೆತ್ತಗಾಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಕಟ್ ಮಾಡಿ ಇಟ್ಕೊಂಡಿರೋ ನೆಲ್ಲವರೆಕಾಯಿ, ಅಥವಾ ಇದನ್ನು ಸುಮಾರು ಜನ ಚಪ್ಪರದವರೆಕಾಯಿ ಅಂತ ಕರೀತಾರೆ ಅಂತ ಅನಿಸುತ್ತೆ. ಸುಮಾರು ಒಂದು ಅರ್ಧ kg. ಮೊದಲು ಚೆನ್ನಾಗಿ ತೊಳೆದು ಸೋರಾಕಿ ನಾರನ್ನ ಸಂಪೂರ್ಣವಾಗಿ ತೆಗೆದುಬಿಡಬೇಕು. ತರಕಾರಿ ಎಳೆದಿದ್ರೆ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಬೇಗ ಕೂಡ ಬೆಂದೋಗುತ್ತೆ. ಇದೇ ತರಕಾರಿ ಹಾಕ್ಬೇಕಂತೇನಿಲ್ಲ. ಇದಕ್ಕೆ ಬದಲಾಗಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕೋಬೋದು. ಹೀರೆಕಾಯಿ, ಬದನೆಕಾಯಿ, ಹುರುಳಿಕಾಯಿ, ಕ್ಯಾರೆಟು, ಈ ತರಕಾರಿಗಳನ್ನೆಲ್ಲ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ. ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಕೆ ಮುಂಚೆ ಎಣ್ಣೆಯಲ್ಲೇ ಸ್ವಲ್ಪ 1-2ರಿಂದ 3 ನಿಮಿಷ ಬೇಯಿಸ್ಕೊಂಬಿಟ್ರೆ ಬೇಗ ಬೆಂದೋಗುತ್ತೆ. ಉಪ್ಪು ಹಾಕ್ಕೊಂಡ್ರೂ ಕೂಡ ತರಕಾರಿಗಳು ಬೇಗನೆ ಬೆಂದೋಗುತ್ತೆ. ಈ ರೀತಿ ಬೇಯಿಸ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮ್ ಇಟ್ಕೊಂಡ್ರೂ ಪರವಾಗಿಲ್ಲ. ಎಣ್ಣೆಯಲ್ಲಿ ತರಕಾರಿಗಳು ಬೇಗನೆ ಬೆಂದೋಗುತ್ತೆ. ಈ ಸ್ಟೆಪ್ನ ಫಾಲೋ ಮಾಡಿ. 2ರಿಂದ 3 ನಿಮಿಷ ಆದಮೇಲೆ ಎಣ್ಣೆಯಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡಿದ್ದೆ. ಅದಕ್ಕೆ ಈಗ ಸಾಕಷ್ಟು ಅರ್ಧ ಮಟ್ಟಕ್ಕಷ್ಟು ಬೆಂದೋಗಿದೆ. ಬ್ಯಾಡಗಿ ಅಚ್ಕಾರದ ಪುಡಿ, ಇದು ಗರಂ ಮಸಾಲ, ಧನಿಯಾ ಪುಡಿ ಕಲಿಸ್ಕೋಬೇಕು. ಅರ್ಧ ಲೀಟ್ರಷ್ಟು ನೀರನ್ನ ಹಾಕೊಂಡ್ಮೇಲೆ ತಟ್ಟೆ ಅಥವಾ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗಾಗಲೇ ತರಕಾರಿಗಳು ಒಂದು ಅರ್ಧ ಮಟ್ಟಕ್ಕಷ್ಟು ಬೆಂದೋಗಿದೆ. ಮತ್ತೇನೇ ಜಾಸ್ತಿ ಸಮಯ ಇಡೋದಿಲ್ಲ ತರಕಾರಿ ಸಂಪೂರ್ಣವಾಗಿ ಬೇಯಲಿಕ್ಕೆ. ಈಗ ಚೆನ್ನಾಗಿ ಕುದೀತಾ ಇದೆ. ಇದು ಹುರಿಗಡಲೆ ಮತ್ತು ಕಡಲೆ ಬೀಜದ ಪುಡಿ. ಹುರಿಗಡಲೆ ಅಥವಾ ಕಡಲೆ ಬೀಜನ ಹುರಿದಿರಲಿಲ್ಲ, ಹಸಿಯಾಗಿ ಉಪಯೋಗ ಮಾಡ್ತಾಯಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು. ಇದು ಮನೇಲಿಲ್ಲ ಅಂದರೆ ಹುರಿಗಡಲೆ ಒಂದೇ ಇದ್ದರೆ ಅದನ್ನು ಕೂಡ ಪುಡಿ ಮಾಡಾಕೋಬೋದು. ಅಥವಾ ಅದು ಬೇಡ ಅಂದರೆ ಕಡಲೆ ಹಿಟ್ಟು ಮನೇಲಿದ್ದರೆ ಅದನ್ನು ಸ್ವಲ್ಪ 2 ಚಮಚ ಕಡಲೆ ಹಿಟ್ಟನ್ನ ನೀರಲ್ಲಿ ಸೇರಿಸಿ ಉಪಯೋಗ ಮಾಡ್ಬೋದು. ಕಡಲೆ ಹಿಟ್ಟು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊಂಡು 1 ಕುದಿ ಬಂದರೆ ಸಾಕು. ಸಖತ್ ಸಿಂಪಲ್ ಆಗಿರೋ ರೆಸಿಪಿ. ಟೊಮೆಟೊ ಬೇಡ, ಕಾಯಿ ಮಸಾಲೆ ಬೇಡ, ಆದರೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ರುಚಿಯಾಗಿರೋ ರಸಪಲ್ಯ ರೆಡಿಯಾಗಿದೆ. ಈ ರೀತಿಯಾಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.